ಅನ್ಯ ಕೋಮಿನ ಯುವಕರು ಹಿಂದೂ ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ಮಾಡಿರೋದಿದು. ಅನ್ಯ ಕೋಮಿನ ಒಂದಿಷ್ಟು ಸಮುದಾಯದವರಿಗೆ ಇವರು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟುಪಾಕ್ನಲ್ಲಿ ಘಟನೆ ಏನಂತ ಕೇಳಿದರೆ ನೋಡಿ, ಹುಟ್ಟುಪಾಕ್ನಲ್ಲಿ ಶಿವಭಕ್ತರಿಂದ ಮಹಾಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಗ್ರಾಮದ ಎಲ್ಲ ಕಡೆ ಕೇಸರಿ ಧ್ವಜವನ್ನು ಮತ್ತು ಬಂಟಿಂಗ್ಸನ್ನು ಅಳವಡಿಕೆ ಮಾಡಿದರು. ಮಸೀದಿ ಮೇಲೆ ಕೇಸರಿ ಧ್ವಜವನ್ನು ಇಟ್ಟಂತೆ ಯುವಕ ಪೋಸ್ಟ್ ಮಾಡಿದ ಯುವಕ ಅವರ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಪೋಸ್ಟ್ ಮಾಡಿದ ಯುವಕ ಹಾಗೂ ಅವರ ತಾಯಿ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈಗ ಹಲ್ಲೆ ಮಾಡಿದ ಮುಸ್ಲಿಂ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 7 ಮುಸ್ಲಿಂ ಯುವಕರ ವಿರುದ್ಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ ಮುಗುದುಂಬ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಯಾದಗಿರಿ ಪ್ರತಿನಿಧಿ ನಾಗರಾಜ, ಘಟನೆ ಎಲ್ಲಿಂದ ಶುರುವಾಗಿದ್ದು, ಆತ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಉದ್ರೇಕಿಸೋ ಪ್ರಯತ್ನ ಮಾಡ್ದ, ಆನಂತರ ಏನಾಯಿತು, ಸದ್ಯಕ್ಕೆ ಎಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ ನಾಗರಾಜ್? ರಂಜಿತ್, ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪುಟ್ಪಾಕ್ ಗ್ರಾಮದಲ್ಲಿ ಬಹುಶಃ ನೆಟ್ವರ್ಕ್ ಇಶ್ಯೂ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ನಾಗರಾಜ್ ಅವರನ್ನ. ವಿಚಾರ ಇಷ್ಟೇ, ಒಂದು ಕಾರ್ಯಕ್ರಮ ಆಯಿತು, ಬಂಟಿಂಗ್ಸ್ ಹಾಕಿದ್ರು, ಭಗವಧ್ವಜ ಹಾಕಿದ್ರು. ಈ ಹಲ್ಲೆಗೆ ಒಳಗಾದಂಥ ಯುವಕ ಏನು ಮಾಡಿದಾನಲ್ಲ, ಆತ ಮತ್ತೊಂದು ಸಮುದಾಯದವರು, ಹಿಂದೂ ಹುಡುಗ. ಆತ ಮಸೀದಿ ಮೇಲೆ ಭಗವಧ್ವಜವನ್ನು ಹಾರಿಸಿದ ರೀತಿಯಲ್ಲಿ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ನಂತೆ. ಇದರಿಂದ ಕೆರಳಿದ ಕೆಲವು ಅನ್ಯಕೋಮಿನ ಯುವಕರು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಆತನ ತಾಯಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿಬಂದಿದೆ. ಈ ಕಾರಣದಿಂದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅನ್ಯ ಕೋಮಿನ ಯುವಕರು ಹಿಂದೂ ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ಮಾಡಿರೋದಿದು. ಅನ್ಯ ಕೋಮಿನ ಒಂದಿಷ್ಟು ಸಮುದಾಯದವರಿಗೆ ಇವರು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟುಪಾಕ್ನಲ್ಲಿ ಘಟನೆ ಏನಂತ ಕೇಳಿದರೆ ನೋಡಿ, ಹುಟ್ಟುಪಾಕ್ನಲ್ಲಿ ಶಿವಭಕ್ತರಿಂದ ಮಹಾಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಗ್ರಾಮದ ಎಲ್ಲ ಕಡೆ ಕೇಸರಿ ಧ್ವಜವನ್ನು ಮತ್ತು ಬಂಟಿಂಗ್ಸನ್ನು ಅಳವಡಿಕೆ ಮಾಡಿದರು. ಮಸೀದಿ ಮೇಲೆ ಕೇಸರಿ ಧ್ವಜವನ್ನು ಇಟ್ಟಂತೆ ಯುವಕ ಪೋಸ್ಟ್ ಮಾಡಿದ ಯುವಕ ಅವರ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಪೋಸ್ಟ್ ಮಾಡಿದ ಯುವಕ ಹಾಗೂ ಅವರ ತಾಯಿ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈಗ ಹಲ್ಲೆ ಮಾಡಿದ ಮುಸ್ಲಿಂ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 7 ಮುಸ್ಲಿಂ ಯುವಕರ ವಿರುದ್ಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ ಮುಗುದುಂಬ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಯಾದಗಿರಿ ಪ್ರತಿನಿಧಿ ನಾಗರಾಜ, ಘಟನೆ ಎಲ್ಲಿಂದ ಶುರುವಾಗಿದ್ದು, ಆತ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಉದ್ರೇಕಿಸೋ ಪ್ರಯತ್ನ ಮಾಡ್ದ, ಆನಂತರ ಏನಾಯಿತು, ಸದ್ಯಕ್ಕೆ ಎಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ ನಾಗರಾಜ್? ರಂಜಿತ್, ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪುಟ್ಪಾಕ್ ಗ್ರಾಮದಲ್ಲಿ ಬಹುಶಃ ನೆಟ್ವರ್ಕ್ ಇಶ್ಯೂ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ನಾಗರಾಜ್ ಅವರನ್ನ. ವಿಚಾರ ಇಷ್ಟೇ, ಒಂದು ಕಾರ್ಯಕ್ರಮ ಆಯಿತು, ಬಂಟಿಂಗ್ಸ್ ಹಾಕಿದ್ರು, ಭಗವಧ್ವಜ ಹಾಕಿದ್ರು. ಈ ಹಲ್ಲೆಗೆ ಒಳಗಾದಂಥ ಯುವಕ ಏನು ಮಾಡಿದಾನಲ್ಲ, ಆತ ಮತ್ತೊಂದು ಸಮುದಾಯದವರು, ಹಿಂದೂ ಹುಡುಗ. ಆತ ಮಸೀದಿ ಮೇಲೆ ಭಗವಧ್ವಜವನ್ನು ಹಾರಿಸಿದ ರೀತಿಯಲ್ಲಿ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ನಂತೆ. ಇದರಿಂದ ಕೆರಳಿದ ಕೆಲವು ಅನ್ಯಕೋಮಿನ ಯುವಕರು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಆತನ ತಾಯಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿಬಂದಿದೆ. ಈ ಕಾರಣದಿಂದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅನ್ಯ ಕೋಮಿನ ಯುವಕರು ಹಿಂದೂ ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ಮಾಡಿರೋದಿದು. ಅನ್ಯ ಕೋಮಿನ ಒಂದಿಷ್ಟು ಸಮುದಾಯದವರಿಗೆ ಇವರು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟುಪಾಕ್ನಲ್ಲಿ ಘಟನೆ ಏನಂತ ಕೇಳಿದರೆ ನೋಡಿ, ಹುಟ್ಟುಪಾಕ್ನಲ್ಲಿ ಶಿವಭಕ್ತರಿಂದ ಮಹಾಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಗ್ರಾಮದ ಎಲ್ಲ ಕಡೆ ಕೇಸರಿ ಧ್ವಜವನ್ನು ಮತ್ತು ಬಂಟಿಂಗ್ಸನ್ನು ಅಳವಡಿಕೆ ಮಾಡಿದರು. ಮಸೀದಿ ಮೇಲೆ ಕೇಸರಿ ಧ್ವಜವನ್ನು ಇಟ್ಟಂತೆ ಯುವಕ ಪೋಸ್ಟ್ ಮಾಡಿದ ಯುವಕ ಅವರ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಪೋಸ್ಟ್ ಮಾಡಿದ ಯುವಕ ಹಾಗೂ ಅವರ ತಾಯಿ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈಗ
ಹಲ್ಲೆ ಮಾಡಿದ ಮುಸ್ಲಿಂ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 7 ಮುಸ್ಲಿಂ ಯುವಕರ ವಿರುದ್ಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ ಮುಗುದುಂಬ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಯಾದಗಿರಿ ಪ್ರತಿನಿಧಿ ನಾಗರಾಜ, ಘಟನೆ ಎಲ್ಲಿಂದ ಶುರುವಾಗಿದ್ದು, ಆತ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಉದ್ರೇಕಿಸೋ ಪ್ರಯತ್ನ ಮಾಡ್ದ, ಆನಂತರ ಏನಾಯಿತು, ಸದ್ಯಕ್ಕೆ ಎಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ ನಾಗರಾಜ್? ರಂಜಿತ್, ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪುಟ್ಪಾಕ್ ಗ್ರಾಮದಲ್ಲಿ ಬಹುಶಃ ನೆಟ್ವರ್ಕ್ ಇಶ್ಯೂ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ನಾಗರಾಜ್ ಅವರನ್ನ. ವಿಚಾರ ಇಷ್ಟೇ, ಒಂದು ಕಾರ್ಯಕ್ರಮ ಆಯಿತು, ಬಂಟಿಂಗ್ಸ್ ಹಾಕಿದ್ರು, ಭಗವಧ್ವಜ ಹಾಕಿದ್ರು. ಈ ಹಲ್ಲೆಗೆ ಒಳಗಾದಂಥ ಯುವಕ ಏನು ಮಾಡಿದಾನಲ್ಲ, ಆತ ಮತ್ತೊಂದು ಸಮುದಾಯದವರು, ಹಿಂದೂ ಹುಡುಗ. ಆತ ಮಸೀದಿ ಮೇಲೆ ಭಗವಧ್ವಜವನ್ನು ಹಾರಿಸಿದ ರೀತಿಯಲ್ಲಿ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ನಂತೆ. ಇದರಿಂದ ಕೆರಳಿದ ಕೆಲವು ಅನ್ಯಕೋಮಿನ ಯುವಕರು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಆತನ ತಾಯಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿಬಂದಿದೆ. ಈ ಕಾರಣದಿಂದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅನ್ಯಕೋಮಿನ ಯುವಕರು ಹಿಂದೂ ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ಮಾಡಿರೋದಿದು. ಅನ್ಯಕೋಮಿನ ಒಂದಿಷ್ಟು ಸಮುದಾಯದವರಿಗೆ ಇವರು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟುಪಾಕ್ನಲ್ಲಿ ಘಟನೆ ಏನಂತ ಕೇಳಿದರೆ ನೋಡಿ, ಹುಟ್ಟುಪಾಕ್ನಲ್ಲಿ ಶಿವಭಕ್ತರಿಂದ ಮಹಾಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಗ್ರಾಮದ ಎಲ್ಲ ಕಡೆ ಕೇಸರಿ ಧ್ವಜವನ್ನು ಮತ್ತು ಬಂಟಿಂಗ್ಸನ್ನು ಅಳವಡಿಕೆ ಮಾಡಿದರು. ಮಸೀದಿ ಮೇಲೆ ಕೇಸರಿ ಧ್ವಜವನ್ನು ಇಟ್ಟಂತೆ ಯುವಕ ಪೋಸ್ಟ್ ಮಾಡಿದ ಯುವಕ ಅವರ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಪೋಸ್ಟ್ ಮಾಡಿದ ಯುವಕ ಹಾಗೂ ಅವರ ತಾಯಿ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈಗ ಹಲ್ಲೆ ಮಾಡಿದ ಮುಸ್ಲಿಂ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 7 ಮುಸ್ಲಿಂ ಯುವಕರ ವಿರುದ್ಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ ಮುಗುದುಂಬ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಯಾದಗಿರಿ ಪ್ರತಿನಿಧಿ ನಾಗರಾಜ, ಘಟನೆ ಎಲ್ಲಿಂದ ಶುರುವಾಗಿದ್ದು, ಆತ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಉದ್ರೇಕಿಸೋ ಪ್ರಯತ್ನ ಮಾಡ್ದ, ಆನಂತರ ಏನಾಯಿತು, ಸದ್ಯಕ್ಕೆ ಎಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ ನಾಗರಾಜ್? ರಂಜಿತ್, ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪುಟ್ಪಾಕ್ ಗ್ರಾಮದಲ್ಲಿ ಬಹುಶಃ ನೆಟ್ವರ್ಕ್ ಇಶ್ಯೂ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ನಾಗರಾಜ್ ಅವರನ್ನ. ವಿಚಾರ ಇಷ್ಟೇ, ಒಂದು ಕಾರ್ಯಕ್ರಮ ಆಯಿತು, ಬಂಟಿಂಗ್ಸ್ ಹಾಕಿದ್ರು, ಭಗವಧ್ವಜ ಹಾಕಿದ್ರು. ಈ ಹಲ್ಲೆಗೆ ಒಳಗಾದಂಥ ಯುವಕ ಏನು ಮಾಡಿದಾನಲ್ಲ, ಆತ ಮತ್ತೊಂದು ಸಮುದಾಯದವರು, ಹಿಂದೂ ಹುಡುಗ. ಆತ ಮಸೀದಿ ಮೇಲೆ ಭಗವಧ್ವಜವನ್ನು ಹಾರಿಸಿದ ರೀತಿಯಲ್ಲಿ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ನಂತೆ. ಇದರಿಂದ ಕೆರಳಿದ ಕೆಲವು ಅನ್ಯಕೋಮಿನ ಯುವಕರು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಆತನ ತಾಯಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿಬಂದಿದೆ. ಈ ಕಾರಣದಿಂದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ.